ನಮಸ್ಕಾರ. ಮುಖ್ಯಾಂಶಗಳು. ಕೃಷಿ ಕಾಯ್ದೆ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿರುವ ಬಂದ್ಗೆ ರಾಜ್ಯದೆಲ್ಲೆಡೆ ನೀರಸ ಪ್ರತಿಕ್ರಿಯೆ. ಎಂದಿನಂತೆ ಸಾಗಿದ ಜನಜೀವನ. ರೈತರಿಗೆ ಅನಾನುಕೂಲವಾಗುವ ಯಾವುದೇ ಮಸೂದೆಗಳನ್ನು ಮಂಡಿಸುವ ಉದ್ದೇಶ ಸರ್ಕಾರದ ಮುಂದಿಲ್ಲ. ಕೈಗಾರಿಕಾ ಬಳಕೆಗೆ ಶೇಕಡಾ 2% ಭೂಮಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೃಷಿಕರಲ್ಲಿ ಮೂಡಿರುವ ಅನುಮಾನಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಬದ್ಧ. ಮಾರುಕಟ್ಟೆ ವ್ಯವಸ್ಥೆ, ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಕೆ. ಸಚಿವ ಪ್ರಕಾಶ್ ಜಾವಡೇಕರ್. ಹಾಗೂ ಟಿ20 ಕ್ರಿಕೆಟ್ ಸರಣಿ ಭಾರತಕ್ಕೆ ಗೆಲ್ಲಲು 187 ರನ್ಗಳ ಗುರಿ ನೀಡಿದ ಆತಿಥೇಯ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಕೃಷಿ ಸುಧಾರಣಾ ಕಾಯ್ದೆಗಳನ್ನು ವಿರೋಧಿಸಿ ರೈತಪರ ಸಂಘಟನೆಗಳು ಕರೆ ನೀಡಿರುವ ಭಾರತ ಬಂದ್ ದೇಶದೆಲ್ಲೆಡೆಯಂತೆ ರಾಜ್ಯದಲ್ಲೂ ಕೈಗೊಳ್ಳಲಾಗಿದೆ. ಅತ್ಯವಶ್ಯಕ ಸೇವೆಗಳು ಅಬಾಧಿತವಾಗಿ ಮುಂದುವರೆದಿದ್ದು, ಮೆಟ್ರೋ, ರೈಲು ಹಾಗೂ ಸಾರ್ವಜನಿಕ ಸಾರಿಗೆ ವಾಹನಗಳ ಸಂಚಾರ ಎಂದಿನಂತೆ ಮುಂದುವರೆದಿದೆ. ಎಲ್ಲೆಡೆ ಜನಜೀವನ ಸಾಮಾನ್ಯವಾಗಿರುವ ದೃಶ್ಯ ಕಂಡುಬಂದಿದೆ. ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಗರದ ಮೇಕ್ರಿ ಸರ್ಕಲ್ನಲ್ಲಿ ಎಂದಿನಂತೆ ವಾಹನ ಸಂಚರಿಸುತ್ತಿದ್ದು, ಜನಜೀವನ ಸಹಜ ರೀತಿಯಲ್ಲಿ ಮುಂದುವರೆದಿದೆ. ಯಶವಂತಪುರದ ಕೃಷಿ ಮಾರುಕಟ್ಟೆಯಲ್ಲಿಯೂ ಸಹ ಬಹುತೇಕ ಮಳಿಗೆಗಳು ಎಂದಿನಂತೆ ವಹಿವಾಟು ನಡೆಸುತ್ತಿರುವ ದೃಶ್ಯ ಸಾಮಾನ್ಯವಾಗಿದ್ದು, ರೈತರು ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿರುವ ದೃಶ್ಯ ಕಂಡುಬಂದಿತು. ಈ ಮಧ್ಯೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ವಿವಿಧ ರೈತ ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಮಾಜಿ ಸಚಿವ ಎಚ್ಎಂ ರೇವಣ್ಣ, ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಡೀ ರೈತ ಕುಟುಂಬ, ರೈತ ಸಮುದಾಯ 78% ಈ ದೇಶದಲ್ಲಿರುವಂತಹ ಅನ್ನದಾತನಿಗೆ ರಕ್ಷಣೆ ಮಾಡುವಂತ ಒಂದು ಹೋರಾಟ. ಗಡಿನಾಡು ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಕರೆ ನೀಡಿರುವ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಾರಿಗೆ ಸಂಚಾರ ಹಾಗೂ ದಿನನಿತ್ಯದ ವಹಿವಾಟು ಎಂದಿನಂತೆ ಇದೆ. ಅತಿ ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ರೈತರು ಕೆಲ ಗಂಟೆಗಳವರೆಗೆ ರಸ್ತೆ ತಡೆ ನಡೆಸಿದರು. ಬ್ಯಾಂಕ್, ಸರ್ಕಾರಿ ಕಚೇರಿಗಳು ಹಾಗೂ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತಮ್ಮ ವ್ಯಾಪಾರ ವಹಿವಾಟು ಮುಂದುವರೆಸಿದ್ದವು. ಚಿನ್ನದ ನಾಡು ಕೋಲಾರದಲ್ಲಿ ವಿವಿಧ ರೈತಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದರೂ ಸಹ ಸಾರ್ವಜನಿಕರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಪೊಲೀಸರು ಬಂದೋಬಸ್ತ್ ಕೈಗೊಂಡಿದ್ದರಿಂದ ಜಿಲ್ಲಾ ಕೇಂದ್ರ ಮಾರುಕಟ್ಟೆಯಲ್ಲಿ ವಹಿವಾಟು ಎಂದಿನಂತೆ ಸಾಮಾನ್ಯವಾಗಿತ್ತು. ಅಪರಾಹ್ನದ ವೇಳೆಗೆ ಸಾರ್ವಜನಿಕ ಬಸ್ ಸಂಚಾರವೂ ಸಹ ಸಹಜ ಸ್ಥಿತಿಯಲ್ಲಿತ್ತು. ಮಂಗಳೂರಿನಲ್ಲಿಯೂ ಸಹ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಕೆಲ ರೈತ ಸಂಘಟನೆಗಳು ಮಾತ್ರ ಬೆಂಬಲ ವ್ಯಕ್ತಪಡಿಸಿವೆ. ಸರ್ಕಾರಿ ಮತ್ತು ಖಾಸಗಿ ಬಸ್ ಸೇವೆಗಳು, ಅಂತಾರಾಜ್ಯ ಬಸ್ ಸಂಚಾರ ಎಂದಿನಂತೆ ಸಂಚರಿಸುತ್ತಿವೆ. ರೈತ ಸಂಘಟನೆಯ ಕಾರ್ಯಕರ್ತರು ಮಂಗಳೂರು ನಗರದ ನಂತೂರು ವೃತ್ತದ ಬಳಿ ಕೆಲಕಾಲ ಪ್ರತಿಭಟನೆ ನಡೆಸಿದರು.
ಬಂದಿದೆ, ಗಂಗಾ ಜಲ್ ಕಿ ತರ ಸಾಫ್ ಇದೆ ಅಂತ ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ. ಒಂದು ವೇಳೆ ಈ ಕಾಯ್ದೆಗಳು ಗಂಗಾ ಜಲ್ ಕಿ ತರ ಸಾಫ್ ಇದ್ರೆ ನೀವು ಯಾಕೆ ಸ್ವಾಮಿ ತಡೀತೀರಿ? ಯಾಕೆ ಕಂದಗಳನ್ನು ತೋಡ್ತೀರಿ? ಯಾಕೆ ಅತಿವನ್ನು ತಿಳಿಸ್ತೀರಿ ನಮ್ಮ ಮೇಲೆ? ವಿರೋಧಿ ಮೋದಿಗೆ, ವಿರೋಧಿ ಬಿಜೆಪಿಗೆ, ದಾವಣಗೆರೆಯಲ್ಲಿಯೂ ಭಾರತ ಬಂದ್ಗೆ ಜನಸ್ಪಂದನೆ ದೊರೆತಿಲ್ಲ. ಎಂದಿನಂತೆ ಸರ್ಕಾರಿ ಖಾಸಗಿ ಬಸ್ಗಳ ಓಡಾಟ ಶುರುವಾಗಿದ್ದು, ಬ್ಯಾಂಕ್, ಸರ್ಕಾರಿ ಕಚೇರಿ ಸೇರಿದಂತೆ ವ್ಯಾಪಾರ ಚಟುವಟಿಕೆಗಳು ಕೂಡ ಆರಂಭಗೊಂಡಿವೆ. ನಗರದ ಜಯದೇವ ಸರ್ಕಲ್ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು. ರೈತರ ಹೋರಾಟಕ್ಕೆ ಕೇಂದ್ರ ಸರ್ಕಾರಕ್ಕೆ ఇక్కడ బార ఇందుకు బార ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಭಾರತ ಬಂದ್ಗೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಗರದ ಗಡಗಿ ಚೆನ್ನಪ್ಪ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಎಂದಿನಂತೆ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳು ಸೇವೆ ಆರಂಭಿಸಿವೆ. ಅಂಗಡಿ ಮಳಿಗೆಗಳು ತೆರೆದಿದ್ದು ವ್ಯಾಪಾರ ವಹಿವಾಟು ನಡೆಸಿವೆ. ಪ್ರತಿಭಟನೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಮುಂದೆ ಪ್ರತಿಭಟನಾಕಾರರು ರಸ್ತೆಯಲ್ಲೇ ಕುಳಿತು ಬಸ್ ಸಂಚಾರಕ್ಕೆ ಅಡ್ಡಿಪಡಿಸುವ ಪ್ರಯತ್ನ ಮಾಡಿದರು. ಪ್ರತಿಭಟನಾಕಾರರು ರಸ್ತೆ ಬದಿಯ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವ ಯತ್ನ ಮಾಡಿದರು. ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ಕೆಲವು ರೈತ ಸಂಘಟನೆಗಳು ಇಂದು ಕರೆದಿರುವ ಭಾರತ್ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಅಖಿಲ ಭಾರತೀಯ ವ್ಯಾಪಾರ ಸಂಘ, ಸಿಎಐಟಿ ಹಾಗೂ ಭಾರತೀಯ ಕಿಸಾನ್ ಸಂಘ ಇಂದಿನ ಬಂದ್ನಿಂದ ಹೊರಗೆ ಉಳಿದಿವೆ. ಬಂದ್ ಕರೆಯ ನಡುವೆಯೂ ಬಹುತೇಕ ಕಡೆಗಳಲ್ಲಿ ಜನಜೀವನ ಸಾಮಾನ್ಯವಾಗಿತ್ತು. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಬಸ್ ಸಂಚಾರ, ಟೋಲ್ ಸೇವೆ ನಿರಾತಂಕವಾಗಿ ಸಾಗಿತ್ತು ಮತ್ತು ಜನಜೀವನ ಸಾಮಾನ್ಯವಾಗಿತ್ತು. ದೇಶದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿ ಕೂಡ ಬಂದ್ ಹೆಚ್ಚಿನ ಪ್ರಭಾವ ಬೀರಿಲ್ಲ. ಇಲ್ಲಿ ಬಸ್, ಆಟೋ, ಕ್ಯಾಬ್ ಸೇವೆ ಮಾಮೂಲಿನಂತಿದೆ. ಬಹುತೇಕ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಆದರೆ ಕೆಲವು ರಸ್ತೆಗಳಲ್ಲಿ, ವೃತ್ತಗಳಲ್ಲಿ ರೈತ ಸಂಘಟನೆಯ ನಾಯಕರು ಸೇರಿ ಪ್ರತಿಭಟನೆ ನಡೆಸಿದ ಘಟನೆಗಳು ನಡೆದಿವೆ. राष्ट्रीय राजधानी में मेट्रो सुविधा सामान्य रूप से चालू है। उधर मुंबई में भी वेस्ट की बसें सुचारू रूप से जारी हैं। यहां कैब और ऑटो सेवाएं सामान्य दिनों की तरह ही चल रही हैं। एफआरटीडब्ल्यूए ने भी बंद से खुद को दूर रखते हुए दुकानों और व्यावसायिक गतिविधियों के खुले रहने की बात कही है। ಕೇಂದ್ರ ಸರ್ಕಾರ ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸಲು ಹಾಗೂ ಕೃಷಿ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆ ತರುವ ಉದ್ದೇಶದಿಂದ ಕಳೆದ ಸೆಪ್ಟೆಂಬರ್ನಲ್ಲಿ 3 ಹೊಸ ಕಾಯ್ದೆಗಳನ್ನು ರೂಪಿಸಿತು. ಅವುಗಳೆಂದರೆ ರೈತರ ಉತ್ಪನ್ನ, ವ್ಯಾಪಾರ ಮತ್ತು ವಾಣಿಜ್ಯ ಉತ್ತೇಜನ ಹಾಗೂ ಸೌಕರ್ಯ ಕಾಯ್ದೆ 2020, ಕೃಷಿ ಸೇವಾ ಕಾಯ್ದೆ ಮತ್ತು ಬೆಲೆ ಖಾತ್ರಿಗೆ ರೈತರ ಸಬಲೀಕರಣ ಮತ್ತು ರಕ್ಷಣಾ ಒಪ್ಪಂದ ಕಾಯ್ದೆ, ಅತ್ಯವಶ್ಯಕ ವಸ್ತುಗಳ ತಿದ್ದುಪಡಿ ಕಾಯ್ದೆ 2020. ಇವುಗಳಿಗೆ ಸಂಸತ್ ಅನುಮೋದನೆ ನಂತರ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಹಿ ಹಾಕಿದರು. ಕೃಷಿ ಕ್ಷೇತ್ರದ ಈ ಸಮಗ್ರ ಕಾಯ್ದೆಗಳ ಕುರಿತು ರೈತ ಸಮುದಾಯದಲ್ಲಿ ವ್ಯಾಪಕ ತಪ್ಪು ಕಲ್ಪನೆಗಳು ಉಂಟಾಗಿವೆ. ಕೇಂದ್ರ ಸರ್ಕಾರ ಅವುಗಳನ್ನು ನಿವಾರಿಸಿ ಜನಜಾಗೃತಿ ಮೂಡಿಸಲು ಕ್ರಮಗಳನ್ನು ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕಾಯ್ದೆಯ ಸತ್ಯ ಮಿಥ್ಯಗಳ ಕುರಿತ ಚಿತ್ರಣ ಇಲ್ಲಿದೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ 3 ಕೃಷಿ ಕಾಯ್ದೆಗಳ ಪರವಾಗಿ ಅನೇಕ ರೈತರು ಧನಾತ್ಮಕ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದು, ಈ ಕಾಯ್ದೆಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ದಾವಣಗೆರೆಯ ರೈತ ಸತ್ಯನಾರಾಯಣ ಶೆಟ್ಟಿ, ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಕೃಷಿ ಕಾಯ್ದೆಗಳು ರೈತ ಪರವಾಗಿವೆ. ರೈತ ಸಂಘಟನೆ ಮತ್ತು ವಿರೋಧ ಪಕ್ಷಗಳು ಈ ಕಾಯ್ದೆಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ವಿರೋಧ ವ್ಯಕ್ತಪಡಿಸುತ್ತಿವೆ. ಇದಕ್ಕೂ ಮುನ್ನ ಕಾಯ್ದೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದರು. ನಿಧಾನವಾಗಿ ಬಂದು ಒಳ್ಳೆ ರಿಸಲ್ಟ್ ಬರ್ತದೆ. ಈಗ ರೈತರಿಗೆ ಅನುಕೂಲವಾದಂಥ ಎಲ್ಲ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅರ್ಧ ಮಾಡಿಕೊಡ್ತಕ್ಕಂಥ ಶಕ್ತಿ ಈ ವಿರೋಧ ಪಕ್ಷಗಳಿಗಾಗಲಿ ಈಗಿನ ಈ ಸಂಘಟನೆ ಮಾಡ್ತಕ್ಕಂಥವ್ರಿಗೆ ಇಲ್ಲ. ಬಿಟ್ಟರೆ ಈಗ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಹೇಳಿ ನಾವು ಅನಿಸ್ತಾ, ರೈತರ ಪರವಾಗಿರ್ತಕ್ಕಂಥ ಈ ಕಾಯ್ದೆ ಇದು ಮಧ್ಯವರ್ತಿಗಳ ಭಾರತೀಯ ರೈತ ಪರವಾಗಿರ್ತಕ್ಕಂಥ ಒಕ್ಕೂಟದ ಕಾಯ್ದೆ ಅಧ್ಯಕ್ಷ ಅಲ್ಲ. ಲಿಂಗರಾಜು, ಈ ಕಾಯ್ದೆಗಳಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈತರ ಅಭಿವೃದ್ಧಿಗೆ ಈ ಕಾಯ್ದೆಗಳು ಸಹಾಯಕಾರಿಯಾಗಲಿವೆ.
ಕೆಲ ರೈತ ಸಂಘಟನೆ ಮತ್ತು ವಿರೋಧ ಪಕ್ಷಗಳು ರಾಜಕೀಯ ಲಾಭಕ್ಕಾಗಿ ತಮ್ಮ ಧೋರಣೆಗಳನ್ನು ಮುಂದಿಡುತ್ತಿವೆ ಎಂದರು. ಇಡೀ ಪ್ರಪಂಚನೇ ಮೆಚ್ಚಿರ್ತಕ್ಕಂಥದ್ದು ಏನಪ್ಪಾ ಏನ್ ಮಾಡಿದ್ರೆ ಇವ್ರು ಮಾಡೋಕ್ಕಾಗಲ್ಲ ತೆಗಿಯೋಕ್ಕಾಗಿಲ್ಲ ಅಲ್ಲ ಅಂತಂದೇಳಿ ಇದನ್ನೊಂದು ಹತ್ರ ನಾವು ಬಳಕೆ ಮಾಡ್ಕೊಂಡ್ರೆ ಹೊರತು ಇನ್ನೇನಿಲ್ಲ. ನಮ್ಮ ರೈತರಿಗೆ ಇವತ್ತು ಮಾರುಕಟ್ಟೆಯಲ್ಲಿ ನಾವು ಮಾಲ್ ಬಿಟ್ರೆ ದಲಾಲರು 2% ತಗೊಂತಾರೆ, ಖರೀದಿದಾರರಿಂದಲೇ 2% ತಗೊಂತಾರೆ. ಹಿಂದೆ ಖರೀದಿದಾರರಿಂದ ತಗೋಬಾರ್ದು ಅಂತ ಇತ್ತು, ಆದ್ರೆ ಇದನ್ನ 4% ತಗೊಂತಾರೆ. ಮತ್ತೆ 2 ರೂಪಾಯಿ ಬಡ್ಡಿನೂ ಹಾಕ್ತಾರೆ. ಗೊಬ್ಬರ ಮತ್ತೆ ನಮಗೆ ಈಗ ಉತ್ತರ ಕನ್ನಡ ಜಿಲ್ಲೆಯ ರೈತ ಸುಬ್ರಹ್ಮಣ್ಯ, ಕೇಂದ್ರ ಸರ್ಕಾರ ತಂದಿರುವ ಕೃಷಿ ಕಾಯ್ದೆಗಳಿಂದ ರೈತರಿಗೆ ಮುಕ್ತ ಮಾರುಕಟ್ಟೆ ಲಭ್ಯವಾಗುವುದಲ್ಲದೆ ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗುತ್ತದೆ. ಮಧ್ಯವರ್ತಿಗಳ ವಂಚನೆಯಿಂದ ರೈತರು ಪಾರಾಗಬಹುದು ಎಂದು ತಿಳಿಸಿದರು. ಯಾಕೆ ಕೇಳಿದ್ರೆ ನಮಗೆ ನಾವು ಬೆಳೆದ ಬೆಳೆ ನಮಗೆ ಯಾವ ಮಾರ್ಕೆಟಲ್ಲಿ ಸರಿಯಾದ ಬೆಲೆ ಸಿಗ್ತದೆಯೋ ಅಲ್ಲಿ ನಮ್ಗೆ ಮಾರ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಇಲ್ಲದೆ ನಮ್ಮ ಮಧ್ಯವರ್ತಿಯಿಂದ ಭಾಳ ನಮಗೆ ನುಕ್ಸಾನ ಆಗ್ತದೆ. ನಾವು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ನಮ್ಗೆ ಸಿಗುವುದಿಲ್ಲ ಅಂತ ನನ್ನ ಮನಸ್ಸು. ನಾವು ಎಪಿಎಂಸಿಯಲ್ಲಿ ಮಾರಾಟ ಮಾಡಿದ್ದೀವಿ. ರೈತರ ಪರವಾದ ಈ ಕಾಯ್ದೆಗಳಿಂದ ತಮಗೆ ಅನುಕೂಲವಾಗಲಿದೆ ಎಂದರು. ಆದರೆ ಬಹಳಷ್ಟು ಬೆಳೆಗಳಿಗೆ ಏರಿಳಿತ ಕಂಡು ಬರ್ತದೆ. 10,000 3,000ಕ್ಕೆ ಬರುವಂತದ್ದು ಇದು ಮಂಡಿಯ ದಲ್ಲಾಳಿಗಳ ಇದರಲ್ಲಿ ಬರ್ತಾ ಇತ್ತು. ಈ ಕಾಯ್ದೆ ತಂದಿದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ಹೊರಗಡೆ ದೇಶದ ಮತ್ತೊಂದು ಜಾಗದಲ್ಲಿ ಮಾರಾಟ ಮಾಡುವಂತಹ ಅನುಕೂಲವನ್ನು ನಮ್ಮ ಕೇಂದ್ರ ಗವರ್ಮೆಂಟ್ ಈ ಕೃಷಿ ಕಾಯ್ದೆಗೆ ತಿದ್ದುಪಡಿ ತಂದು ಅನುಕೂಲ ಮಾಡಿಕೊಟ್ಟಿದೆ. ಇದರೊಳಗೆ ನಮಗೆ ಈಗ ಮತ್ತೋರ್ವ ರೈತ ರಾಮಚಂದ್ರ, ಎಪಿಎಂಸಿ ತಿದ್ದುಪಡಿ ಕಾಯ್ದೆಯಿಂದ ರೈತರು ತಮ್ಮ ಬೆಳೆಗಳನ್ನು ಎಲ್ಲಿ ಬೇಕಾದರೂ ಮುಕ್ತವಾಗಿ ಮಾರಾಟ ಮಾಡಲು ಅವಕಾಶವಿದೆ. ಇದರಿಂದ ರೈತರಿಗೆ ಹೆಚ್ಚಿನ ಆರ್ಥಿಕ ಲಾಭವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದರದಲ್ಲಿ ಯಾರಾದ್ರೂ ಗುತ್ತಿಗೆ ತಕೊಂಡು ನಮ್ಮ ಬೆಳೆಗೆ ಮಾಡಿದ್ರೆ ಈಗ ಅವರು 3-4 ಮಂದಿ ಸೇರಿ ಗುತ್ತಿಗೆ ತಗೊಳ್ತಾರೆ. ಅವರಿಗೂ ಲಾಭ ಆಗ್ತದೆ, ನಮಗೂ ಏನು ತೊಂದರೆ ಆಗುವುದಿಲ್ಲ, ನಮಗೆ ಯಾವುದೇ ರಿಸ್ಕ್ ಇರುವುದಿಲ್ಲ. ನಮ್ಮ ಬೆಳೆ ಇದ್ರ ಬಗ್ಗೆ ಮುಂದೆ ಹಾಗಾಗ್ಬೋದು ಹಿಂಗಾಗ್ಬೋದು ಅಲ್ಲಿ ಇರುವುದಿಲ್ಲ. ನಮಗೆ ಮೊದಲೇ ನಮ್ಮ ಬೆಳೆ ನಮಗೆ ಸಿಗ್ತದೆ. ವಿಧಾನ ಪರಿಷತ್ತಿನ ಕಲಾಪದಲ್ಲಿಂದು ಮಾತನಾಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ರೈತರಿಗೆ ಅನಾನುಕೂಲವಾಗುವ ಯಾವುದೇ ಕಾನೂನುಗಳನ್ನು ಜಾರಿಗೆ ತರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಜೆಡಿಎಸ್ನ ಸದಸ್ಯ ಮರಿತಿಬ್ಬೇಗೌಡ ಅವರು ಮಾತನಾಡುತ್ತಿದ್ದಾಗ ಮಧ್ಯ ಪ್ರವೇಶಿಸಿದ ಮುಖ್ಯಮಂತ್ರಿ, ಭೂ ಸುಧಾರಣಾ ಕಾಯ್ದೆಯಲ್ಲಿ 79A ಮತ್ತು ಬಿ ನಿಬಂಧನೆಗಳು ಅನೇಕ ರಾಜ್ಯಗಳಲ್ಲಿ ಇಲ್ಲ. ಮಹಾರಾಷ್ಟ್ರ, ತೆಲಂಗಾಣ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶಗಳಲ್ಲಿಯೂ ಇಲ್ಲ. ಆದರೆ ಈ ಹಿಂದೆ ನಮ್ಮಲ್ಲಿ ಇದ್ದ ಈ ನಿರ್ಬಂಧನೆಗಳನ್ನು ತೆಗೆದುಹಾಕಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ನೀರಾವರಿ ಭೂಮಿ ಖರೀದಿಸಿದರೆ ಕೃಷಿ ಬಳಕೆ ಮಾತ್ರ ಉಪಯೋಗಿಸಬೇಕು ಎನ್ನುವ ಷರತ್ತನ್ನು ತೆಗೆಯಲಾಗಿದೆ. ಎಲ್ಲ ರಾಜ್ಯ ಅಧ್ಯಯನ ಮಾಡಿದ ಬಳಿಕವೇ ಕಾನೂನು ಜಾರಿಗೆ ತಂದಿದ್ದೇವೆ ಎಂದರು. ರಾಜ್ಯದಲ್ಲಿ 2% ಭೂಮಿ ಮಾತ್ರ ಕೈಗಾರಿಕೆಗಳಿಗೆ ಬಳಕೆ ಮಾಡಿದ್ದೇವೆ. ಕೈಗಾರಿಕೆಗೆ ಅನುಕೂಲ ಮಾಡಿಕೊಡಲು ಈ ಕಾನೂನು ರೂಪಿಸಿದ್ದೇವೆ ಎಂದು ತಿಳಿಸಿದರು. ಆಂಧ್ರ ಇದೆಲ್ಲೂ ಸಹ ಈ ನಿರ್ಬಂಧನೆಗಳಿಲ್ಲ. ನಂಬರ್ 1. ಎರಡನೇದು, ನಾವು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೇವೆ, ನೀರಾವರಿ ಭೂಮಿಯನ್ನು ಕೊಂಡುಕೊಂಡ್ರೆ ನೀರಾವರಿನೇ ಮಾಡಬೇಕು ಹೊರತು ಬೇರೆ ಅದನ್ನು ಉಪಯೋಗ ಮಾಡக்கூಡುದು ಅನ್ನೋದು ಕಂಡೀಷನ್ ಸಹ ನಾವು ಹಾಕಿದ್ದೇವೆ. ಅದರಿಂದ ದಯಮಾಡಿ ನೀವು ಪರಿಶೀಲನೆ ಮಾಡಿ. ಇದನ್ನು ತರೋಕೆ ಮುಂಚೆ ಎಲ್ಲ ರಾಜ್ಯಗಳಲ್ಲಿ ಹೋಗಿ ಅಲ್ಲಿ ಸ್ಥಿತಿಗತಿಗಳು ನೋಡ್ಕೊಂಡು ಬಂದಿದ್ದೇವೆ. ನಮ್ಮಲ್ಲಿರೋ ಅನೇಕ ಜನ ಈ ಪಕ್ಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನು ಹೋಗಿ ಕೊಂಡ್ಕೊಳ್ತಾ ಇರುವಂತಹದ್ದು ಇಲ್ಲಿ ನಮ್ಮ ಹೊಸೂರಿನಲ್ಲಿ ಹೋಗಿ ಕೊಂಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ವಿನಂತಿ ಮಾಡುವಂತಹದ್ದು, ನೀವು ಹೇಳಿದಂತೆ ಮರಿತಿಬೇಕೊಟ್ರೆ ರೈತರಿಗೆ ಅನ್ಯಾಯ ಆಗುವಂತ ವಿರೋಧ ಆಗುವಂತ ಕೆಲಸ ನಾನಾಗ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಾಗ್ಲಿ ಮಾಡಕ್ ನಾವು ಇಷ್ಟಪಡೋದಿಲ್ಲ, ಸಾಧ್ಯನೂ ಇಲ್ಲ. ಅದು ನನ್ನಿಂದಂತೂ ಸಾಧ್ಯನೇ ಇಲ್ಲ. ಎಲ್ಲವನ್ನ ಸ್ಟಡಿ ಮಾಡಿ ಈಗ ರೈತರು ಈಗೇನು ಮೊದಲಂಗಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ, ಜಾಗೃತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಈ ಕೇಳಿದ ತಕ್ಷಣ ಎಲ್ಲ ಮಾರಾಟ ಮಾಡಿಬಿಡ್ತಾರೇನು? ಕಷ್ಟದಲ್ಲಿರುವಂತವ್ರಿಗೆ ಅನುಕೂಲ ಆಗುವಂತಹದ್ದು ಮತ್ತೆ ಕೃಷಿ ಮಾಡೋರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಯುವಕರು ಮುಂದೆ ಬರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋ ಹೊರತು ಬೇರೆ ಉದ್ದೇಶದಿಂದ ಅಲ್ಲ. ಮತ್ತೆ ಇವತ್ತು ನಾನು ನಿಮ್ಗೆ ಪದೇ 2 ಸಾರಿ ಹೇಳಿದೆ, ನಾನು ಇದುವರೆಗೆ 2% ರೈತರ ಭೂಮಿಯನ್ನ ಕೈಗಾರಿಕೆ ಉಪಯೋಗ ಮಾಡಿಲ್ಲ. ಕೈಗಾರಿಕೆಗಳು ಬೆಳಿಬೇಕಲ್ಲ, ಆ ದೃಷ್ಟಿಯಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಭೂಮಿ ಇದೆ, ನೀರಾವರಿ ಇಲ್ಲದೆ ಇರುವಂತಹದ್ದು, ಅವರೆಲ್ಲರಿಗೂ ಇದ್ರ ಅನುಕೂಲ ಆಗಬೇಕು ಅನ್ನೋ ಸದುದ್ದೇಶನ ಇದನ್ನು ಮಾಡಿದ್ದೇವೆ ಹೊರತು ಯಾವ ಕಾರಣಕ್ಕೂ ರೈತರಿಗೆ ಕಷ್ಟ ಕೊಡುವಂತ ಸಂಕಷ್ಟ ಸಿಗಿಸುವಂತ ಉದ್ದೇಶ ನಮ್ಮಲ್ಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ನೀವು ಸ್ಟಡಿ ಮಾಡಿ. ಈ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಆಂಧ್ರ, ಕೇರಳದಂತ ರಾಜ್ಯದಲ್ಲಿ
ಈ ಒಂದು ಕಾನೂನು ಇಲ್ಲ ಅನ್ನೋದನ್ನ ನಾನು ನೀವು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಚರ್ಚೆ ಮಾಡೋಣ, ನಿಮ್ಮ ಅಭಿಪ್ರಾಯಗಳು ಕೊಡಿ, ಅದು ಬೇರೆ ವಿಷಯ. ಆದರೆ ವಾಸ್ತವಿಕ ಇನ್ನೊಂದು ಮುಖ ಏನಿದೆ ಅದು ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ವಿಧಾನಸಭೆಯ ಕಲಾಪದಲ್ಲಿಂದು ವಿವಿಧ ವಿಷಯಗಳ ಕುರಿತು ಚರ್ಚಿಸುವ ಮುನ್ನ ಕೆಲ ಮಹತ್ವದ ಕಾಯ್ದೆಗಳನ್ನು ಮಂಡಿಸಲು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವಕಾಶ ನೀಡಿದರು. ಬಳಿಕ ಪ್ರಶ್ನೋತ್ತರ ಕಲಾಪದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾದಕ ವಸ್ತು ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ಇದರ ವಿರುದ್ಧ ಸಮರ ಸಾರಿದೆ. ರಾಜ್ಯದಲ್ಲಿ ಮಾದಕ ದ್ರವ್ಯಗಳ ಮಾರಾಟ ಹಾಗೂ ಪೂರೈಕೆ ವಿರುದ್ಧ ಆರಂಭಿಸಿರುವ ಕಾರ್ಯಾಚರಣೆ ಮುಂದುವರೆಸಲಾಗುವುದು. ಕರ್ನಾಟಕ ಪೊಲೀಸ್ ಕಾಯ್ದೆ ಮತ್ತು ಎನ್ಡಿಪಿಎಸ್ ನಿಯಮಗಳಿಗೆ ತಿದ್ದುಪಡಿ ತಂದು ಈ ಹಾವಳಿಯ ವಿರುದ್ಧ ಇನ್ನಷ್ಟು ಬಿಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ಅಕ್ರಮ ಗಾಂಜಾ ಬೆಳೆಯುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿವೆ. ಅವುಗಳ ನಿಯಂತ್ರಣಕ್ಕೆ ಸರ್ಕಾರ ಬದ್ಧವಿದೆ. ತಳಮಟ್ಟದಲ್ಲಿ ಕಾರ್ಯಾಚರಣೆ ಮೂಲಕ ಹಾಗೂ ಮೇಲ್ಮಟ್ಟದಲ್ಲಿ ಕಾನೂನಿನ ಮೂಲಕ ಈ ಜಾಲವನ್ನು ನಿಯಂತ್ರಿಸಲಾಗುವುದು. ವಿಶೇಷವಾಗಿ ಕಲಬುರಗಿ, ಬೀದರ್ ಮತ್ತಿತರ ಗಡಿ ಜಿಲ್ಲೆಗಳಲ್ಲಿ ಗಾಂಜಾ ಹಾವಳಿ ಅಧಿಕವಾಗಿದೆ. ಹಾಗಾಗಿ ಆ ಜಿಲ್ಲೆಗಳಲ್ಲಿ ವಿಶೇಷ ಕಾರ್ಯಾಚರಣೆ ಮೂಲಕ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮತ್ತು ರೇಡ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಅದರಲ್ಲಿ ರೂಲ್ಸ್ ಅಲ್ಲಿ ನಾವು ರಿಫ್ರೇಮ್ ಮಾಡೋದಕ್ಕೆ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಕೆಲವೇ ದಿನಗಳಲ್ಲಿ ಆ NDPS ಕಾನೂನಿನ ರೂಲ್ಸ್ಗೆ ಬದಲಾವಣೆಯನ್ನು ತರ್ತಾ ಇದೆ. ಮತ್ತು ಈಗಾಗಲೇ ನ್ಯಾಷನಲ್ ಲಾ ಸ್ಕೂಲ್ ಹತ್ರ ಮಾತನಾಡಿದ್ದೇವೆ. ಟು ಬ್ರಿಂಗ್ ಇನ್ ಕಂಪ್ಲೀಟ್ ಡ್ರಗ್ ವಿರುದ್ಧ ಕಾನೂನನ್ನು ತರೋದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಲಿ ನಮ್ಮ ರಾಜ್ಯಕ್ಕೆ ಶಿಫಾರಸು ಮಾಡೋದಕ್ಕೆ ನ್ಯಾಷನಲ್ ಲಾ ಸ್ಕೂಲ್ ಜೊತೆಗೆ ಮಾತನಾಡಿದ್ದೇವೆ, ಡೈರೆಕ್ಟರ್ ಜೊತೆ ಮಾತನಾಡಿದ್ದೇವೆ. ಅವರು ಕೂಡ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ನಿಯಮ 69ರಡಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತನಾಡಿ, ಕೇಂದ್ರ ಕೃಷಿ ಸುಧಾರಣಾ ಕಾಯ್ದೆಗಳಿಂದ ರೈತರಿಗೆ ತೊಂದರೆಯಾಗುತ್ತದೆ, ಜೊತೆಗೆ ಆಹಾರ ಇಳುವರಿ ಮೇಲೂ ಪರಿಣಾಮ ಬೀರಲಿದೆ. ರೈತರಿಗೆ ನೀಡುತ್ತಿರುವ ಬೆಂಬಲ ಬೆಲೆ ಹಾಗೂ ಖರೀದಿ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಎಂದು ಆಗ್ರಹಿಸಿದರು. ಉತ್ಪಾದನೆಗಿಂತ ಸುಮಾರು 10 ಲಕ್ಷ ಟನ್ ಆಹಾರದ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಕಾರಜೋಳ ಎಷ್ಟಿತ್ತು? ಅದರಲ್ಲಿ 10 ಲಕ್ಷ ಟನ್ ಪ್ರವಾಹದಿಂದ 10 ಲಕ್ಷ ಟನ್ ಆಹಾರದ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಇದು 21 ಡಾರ್ಕ್ ವೆಬ್ ಅನ್ನು ಭೇದಿಸಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರುವಂತಹ ಈ ಮಧ್ಯೆ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ, ನಿಯಮಾನುಸಾರ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ಉತ್ಪನ್ನಗಳನ್ನು ಖರೀದಿಸಲಾಗುತ್ತಿದೆ. ಕಟಾವಿಗೂ ಮುನ್ನವೇ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯ ಸರ್ಕಾರವು ಪಾರದರ್ಶಕ ನಿಯಮಾನುಸಾರ ಅಳವಡಿಸಿಕೊಂಡಿದೆ ಎಂದು ಸ್ಪಷ್ಟಪಡಿಸಿದರು. ವಿಧಾನ ಪರಿಷತ್ನಲ್ಲಿಂದು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಕುರಿತು ಚರ್ಚೆ ನಡೆಯಿತು. ಕಾಂಗ್ರೆಸ್ನ ಹಿರಿಯ ಸದಸ್ಯ ಬಿಕೆ ಹರಿಪ್ರಸಾದ್ ಚರ್ಚೆಯಲ್ಲಿ ಪಾಲ್ಗೊಂಡು ಭೂ ಸುಧಾರಣಾ ಕಾಯ್ದೆಯ ತಕರಾರುಗಳ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಅಲ್ಲಿ ವಿಚಾರಣೆ ನಡೆಯುವಾಗ ಅಧಿವೇಶನದಲ್ಲಿ ಚರ್ಚೆ ಮಾಡುವಂತಿಲ್ಲ ಎಂಬ ನಿಯಮ ಇದೆ ಎಂದರು. ರೈತರನ್ನು ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದೆ. ಹಳ್ಳಿಗಳಲ್ಲಿ ರೈತರು ಸ್ವಾವಲಂಬಿಗಳಾಗಿ ಬದುಕುತ್ತಿದ್ದರು. ಆದರೆ ಜಮೀನು ಕಳೆದುಕೊಂಡ ನಂತರ ನಗರಕ್ಕೆ ವಲಸೆ ಹೋಗಬೇಕಾದ ಪರಿಸ್ಥಿತಿ ಬರಲಿದೆ. ಮುಂದಿನ ದಿನಗಳಲ್ಲಿ ರೈತರು ರೈತರಾಗಿ ಉಳಿಯದೆ ಕಾರ್ಮಿಕರಾಗಿ ಉಳಿಯಲಿದ್ದಾರೆ. ಹಾಗಾಗಿ ಕಾನೂನು ತಿದ್ದುಪಡಿ ಮಾಡಬಾರದು ಎಂದರು. Judicial authority, such matters should not be taken up for discussion, and the honorable chairman of this house should not allow for discussion. ನಮ್ಮ ನಿಯಮ ಅದೇ ಯಾವ ರೀತಿ ಕಾಂಟ್ರಡಿಕ್ಷನ್ ಆಗತ್ತೆ. ಮತ್ತೊಂದು ಇನ್ನು ಹೇಳ್ರಿ ಪಾಯಿಂಟ್ಸ್ ಡೀಟೇಲ್ ಹೇಳ್ರಿ, ಆಮೇಲೆ ಅದಕ್ಕೇನು ನಮ್ಮ ಕಡೆಗೇನು ಸರ್ಕಾರ ಕಡೆಯಿಂದ ಉತ್ತರ ಏನು ಹೇಳ್ಬೇಕು ಹೇಳ್ತೇವೆ ಕೌಂಟರ್ ಆಗಿ ಸಬ್ಜುಡಸ್ ಆಗತ್ತೆ ಮತ್ತೊಂದು ಅನ್ನುವಂಥದ್ದನ್ನೇ ನೀವು ವಿಶೇಷವಾಗಿ ತರಬೇಕಾಗಿತ್ತು. ಮಧ್ಯಪ್ರವೇಶ ಮಾಡಿದ ಪ್ರತಿಪಕ್ಷದ ನಾಯಕ ಎಸ್.ಆರ್. ಪಾಟೀಲ್, ನ್ಯಾಯಾಲಯದ ವಿಚಾರಣೆ ಬಾಕಿ ಇರುವಾಗ ಚರ್ಚೆ ಮಾಡಲು ಅವಕಾಶ ಇಲ್ಲ ಎಂದು ಹೇಳಲಾಗುತ್ತಿದೆ. ಆದರೆ ರಾಜ್ಯ ಸರ್ಕಾರ ಪ್ರತ್ಯೇಕ ಕಾನೂನನ್ನೇ ರೂಪಿಸಿದೆ ಎಂದರು. ಸಚಿವ ಜಗದೀಶ್ ಶೆಟ್ಟರ್, ನಾವು ಚರ್ಚೆ ಮಾಡಿ ಕಾನೂನು ರೂಪಿಸಿದ್ದೇವೆ. ಇದು ನ್ಯಾಯಾಂಗ ನಿಂದನೆಯಾಗುವುದಿಲ್ಲ. ನ್ಯಾಯಾಂಗ ನಿಂದನೆಯಾಗುವುದಾದರೆ ವಿಧಾನಸಭೆಯಲ್ಲಿ ಯಾರೂ ಈ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಅಲ್ಲಿ ಮಸೂದೆ ಅಂಗೀಕಾರವಾಗಿದೆ. ಆದರೆ ಇಲ್ಲಿ ಆಕ್ಷೇಪ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ ಎಂದರು. ಆ ತರ ಪೂಜಾರಿ ಕೆಲಸ ಮಾಡೋರಲ್ಲ ಸ್ವಾಮಿ ಇವರು, ಸುಳ್ಳು ಹೇಳಿ ಈ ಕಾಯ್ದೆ ತಂದು ರೈತರ ಕತ್ತಿಸ್ಕೂ ಕೆಲಸನ. ಜೆಡಿಎಸ್ ಸದಸ್ಯ ಮರಿತಿಬ್ಬೇಗೌಡ, ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬಂದರೆ ಮೇವಿಲ್ಲದ ಜಾನುವಾರುಗಳು ತನ್ನಷ್ಟಕ್ಕೆ ತಾನೇ ಸಾಯುತ್ತವೆ. ಗೋ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಪ್ರತ್ಯೇಕ ಕಾನೂನು ರೂಪಿಸುವ ಅಗತ್ಯ ಇಲ್ಲ.
ರೈತರಿಗೆ ಸರ್ಕಾರ ಬೇರೆ ಯಾವ ಸವಲತ್ತು ಕೊಡುವುದು ಬೇಡ, ಕೇವಲ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತಂದರೆ ಸಾಕು, ಕಾಯ್ದೆ ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರೈತರ ಬದುಕಿಗೆ ನೆರವಾಗಲು ಕೃಷಿ ಸುಧಾರಣಾ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಇದರ ಬಗ್ಗೆ ರಾಜಕೀಯ ಕಾರಣಕ್ಕಾಗಿ ಅಪಪ್ರಚಾರ ನಡೆಸಲಾಗುತ್ತಿದೆ. ರೈತರು ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕೆಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲೇ ಪ್ರಥಮ ಬಾರಿಗೆ ಕೃಷಿ ಸಮ್ಮಾನ್ ಯೋಜನೆ, ಫಸಲ್ ಬಿಮಾ ಯೋಜನೆ, ಮಣ್ಣು ಪರೀಕ್ಷೆ ಮುಂತಾದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ರೈತರ ಬದುಕು ಹಸನಾಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ವಾಸ್ತವಿಕ ಸಂಗತಿಯನ್ನು ರೈತರಿಗೆ ತಿಳಿಸಲು ತೀರ್ಮಾನಿಸಲಾಗಿದೆ. ಕಾಯ್ದೆಯು ರೈತರ ಪರವಾಗಿದೆ ಎಂದು ತಿಳಿಸಲು ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಯಲಿದೆ. ರೈತರ ಬೆಳೆಗೆ ಬೆಲೆ ನಿಗದಿ ಖಾತ್ರಿ ನೀಡಲಾಗುತ್ತದೆ. ಒಪ್ಪಂದದ ನಿಯಮ ಉಲ್ಲಂಘಿಸಿದರೆ ಕಂಪನಿಗೆ ದಂಡ ವಿಧಿಸಲಾಗುತ್ತದೆ. ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನು ಪರಬಾರೆ ಮಾಡಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಆದರೂ ಈ ಬಗ್ಗೆ ರೈತರನ್ನು ದಾರಿ ತಪ್ಪಿಸಲಾಗುತ್ತಿದೆ ಎಂದು ಹೇಳಿದರು. ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಈ ಮಸೂದೆಯಿಂದ ಆಗೋ ಲಾಭಗಳು ರೈತರ ಉತ್ಪನ್ನ ಮತ್ತು ವಾಣಿಜ್ಯ ಅದನ್ನ ಉತ್ತೇಜನ ಮಾಡೋದಕ್ಕೆ ಸಹಾಯಕ ಆಗುತ್ತೆ. ನಾನು ಮುಂಚೆನೆ ಹೇಳಿದಂತೆ ವ್ಯಾಲ್ಯೂ ಅಡಿಷನ್, ಮೌಲ್ಯವರ್ಧನೆ ಮಾಡೋದ್ರಿಂದ ಜಾಬ್ ಜನರೇಟ್ ಅಂದ್ರೆ ಉದ್ಯೋಗ ಸೃಷ್ಟಿ ಸ್ಥಳೀಯ ಹಂತದಲ್ಲಾಗುತ್ತೆ. ಉದ್ಯೋಗ ಸೃಷ್ಟಿ ಅಲ್ಲೇ ಕೈಗಾರಿಕೆಗಳು ಬರ್ತವೆ, ಅಲ್ಲೇ ಸ್ಥಳೀಯ ಹಂತದಲ್ಲಾಗುತ್ತೆ. ರೈತರ ಬೆಳೆಗಳಿಗೆ ಬೆಲೆ ಭರವಸೆ ಮತ್ತು ಸೇವಾ ಒಪ್ಪಂದ ಇದರಲ್ಲಿ ಖಾತ್ರಿಯಾಗಿ ಸಿಗುತ್ತೆ. ಮಸೂದೆ ಅನ್ನೋದನ್ನ ನಾವು ಜನಜಾಗೃತಿ ಮೂಲಕ, ರೈತ ಜಾಗೃತಿ ಯಾತ್ರೆಯ ಮೂಲಕ ತಿಳಿಸ್ತೇವೆ. ನಮ್ಮ ಇಬ್ಬರು ಸಚಿವರು ಇದ್ದಾರೆ, ನಾರಾಯಣಗೌಡರು ಸೇರಿದಂತೆ ಸಚಿವರು ಬಳಸಿಕೊಂಡು ಸಂಘಟನೆಯೂ ಇದಕ್ಕೆ ಜೊತೆಯಾಗಿ ನಿಂತು ರೈತರಿಗೆ ವಾಸ್ತವಿಕ ಸಂಗತಿಯನ್ನ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ನಾನು ಅವರಿಗೆ ಕೇಳ್ತೇನೆ, ಇನ್ನೆಷ್ಟು ವರ್ಷಗಳ ಕಾಲ ಮಧ್ಯವರ್ತಿಗಳ ಕಪಿಮುಷ್ಟಿಯಲ್ಲಿ ರೈತರು ಸಿಲುಕಬೇಕು? ಇನ್ನೆಷ್ಟು ವರ್ಷ ಇರಬೇಕು? ನೂತನ ಕೃಷಿ ಕಾಯ್ದೆ ಬಗ್ಗೆ ಕೆಲವು ರೈತರಲ್ಲಿ ಅನುಮಾನ ಮೂಡಿದ್ದು ಅವರು ಪ್ರತಿಭಟನೆಗೆ ಇಳಿದಿದ್ದಾರೆ. ಅವರ ಎಲ್ಲ ಅನುಮಾನಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದ್ದು ಆ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ರೈತರ ಪ್ರತಿಭಟನೆ ಕುರಿತಂತೆ ಡಿಡಿ ನ್ಯೂಸ್ನೊಂದಿಗೆ ಅವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ಕನಿಷ್ಠ ಬೆಂಬಲ ಬೆಲೆ ಕುರಿತಂತೆ ರೈತರಲ್ಲಿ ಆಕ್ರೋಶ ಇದೆ. ಆದರೆ ಈ ಎರಡರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಅದು ಹಿಂದಿನಂತೆಯೇ ಮುಂದುವರಿಯುತ್ತದೆ ಎಂದು ಸ್ಪಷ್ಟಪಡಿಸಿದರು. ದೇಶದ ಬಹುಸಂಖ್ಯಾತ ರೈತರು ಈ ಕಾನೂನನ್ನು ಈಗಾಗಲೇ ಸ್ವಾಗತಿಸಿದ್ದಾರೆ. ಪಂಜಾಬ್ನಲ್ಲಿ ರೈತರಿಗೆ ಎಪಿಎಂಸಿ ಮತ್ತು ಎಂಎಸ್ಪಿ ಕೊನೆಗೊಳ್ಳುತ್ತದೆ ಎಂಬ ಅನುಮಾನವಿದೆ. ಕಾನೂನು ಜಾರಿಯ ಬಳಿಕವೂ ಕನಿಷ್ಠ ಬೆಂಬಲ ಬೆಲೆ ನೀಡಿ ಧಾನ್ಯ ಖರೀದಿ ಮಾಡಲಾಗುತ್ತಿದೆ. ಎಪಿಎಂಸಿ ಕಾರ್ಯಾಚರಣೆ ಮಾಡುತ್ತಿದೆ ಎಂಬುದನ್ನು ಅವರು ಅರಿಯಬೇಕು ಎಂದರು. ನೂತನ ಕೃಷಿ ಸುಧಾರಣಾ ಕಾಯ್ದೆಯಲ್ಲಿ ಎಪಿಎಂಸಿ ಮುಚ್ಚುವ ಯಾವುದೇ ಪ್ರಸ್ತಾಪ ಇಲ್ಲ. ರೈತರಿಗೆ ಹೆಚ್ಚುವರಿಯಾಗಿ ಎಪಿಎಂಸಿ ಹೊರಗೆ ಮಾರಾಟ ಮಾಡುವ ಅವಕಾಶ ಲಭಿಸಲಿದೆ ಎಂದರು. ಗುತ್ತಿಗೆ ಕೃಷಿಗೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡಿದ ಅವರು, ಈಗಾಗಲೇ 20 ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಜಾರಿಯಲ್ಲಿದೆ. ರಾಜ್ಯಗಳು ಈ ಕಾಯ್ದೆ ಜಾರಿಗೆ ತಂದರೆ ಸರಿ, ಕೇಂದ್ರ ಸರ್ಕಾರ ತಂದರೆ ತಪ್ಪು ಎನ್ನುವುದು ಯಾವ ನ್ಯಾಯ ಎಂದು ಜಾವಡೇಕರ್ ಪ್ರಶ್ನಿಸಿದರು. ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಅವರೇ ಪೆಪ್ಸಿ ಕೋಲಾ ಕಂಪನಿಯ ಜೊತೆ ಗುತ್ತಿಗೆ ಕೃಷಿಯ ಉದ್ಘಾಟನೆ ನೆರವೇರಿಸಿದರು. ಹೀಗಿದ್ದರೂ ಕೇಂದ್ರ ಸರ್ಕಾರದ ಕಾಯ್ದೆ ರದ್ದುಪಡಿಸುವಂತೆ ಒತ್ತಾಯ ಮಾಡುತ್ತಿರುವುದು ಏಕೆ ಎಂದ ಅವರು, ಸರ್ಕಾರ ರೈತರ ಹಿತ ರಕ್ಷಿಸಲು ಸದಾ ಬದ್ಧ ಎಂದು ಪುನರುಚ್ಚರಿಸಿದರು. केंद्र का केवल रद्द करोगे ऐसा तो नहीं होता ना। और ये तो अमरिंदर सिंह ने पेप्सी कोला के साथ कॉन्ट्रैक्ट फार्मिंग का उद्घाटन किया, तो तब ये व्यवस्था जब कानून भी नहीं था। अब तो किसान के हित में कानून भी बना है, उसको संरक्षण देने वाला। ಭಾರತದಲ್ಲಿ ಕಳೆದ ವಾರದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಮತ್ತು ಮರಣ ಪ್ರಮಾಣ ದರ ಇಳಿಮುಖವಾಗಿದ್ದು ವಿಶ್ವದಲ್ಲಿ ಅತ್ಯಂತ ಕಡಿಮೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ದೇಶದಲ್ಲಿ ಒಟ್ಟು ದೃಢಪಟ್ಟ ಪ್ರಕರಣಗಳ ಸಂಖ್ಯೆ 97,03,000ವಾಗಿದ್ದು ಇಂದು 3,83,000 ಸಕ್ರಿಯ ಪ್ರಕರಣಗಳಿವೆ. ಈವರೆಗೆ ಮಾರಕ ಕೋವಿಡ್ಗೆ 1,40,40,000 ಜನರು ಅಸುನೀಗಿದ್ದು ಈವರೆಗೆ ದೇಶದಲ್ಲಿ 14,88,00,000 ಮಾದರಿ ಪರೀಕ್ಷೆ ನಡೆಸಲಾಗಿದೆ ಎಂದು ಅವರು ವಿವರ ನೀಡಿದರು.
ಸಕ್ರಿಯ ಪ್ರಕರಣಗಳ ಪೈಕಿ ಮಹಾರಾಷ್ಟ್ರ 76,852 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಕೇರಳದಲ್ಲಿ 59,607, ಕರ್ನಾಟಕದಲ್ಲಿ 24,786 ಪ್ರಕರಣ ಇದೆ ಎಂದು ತಿಳಿಸಿದರು. ದೇಶದಲ್ಲಿ 8 ಕೋವಿಡ್ ಲಸಿಕೆಗಳು ವಿವಿಧ ಹಂತದ ಚಿಕಿತ್ಸಾಲಯ ಪ್ರಯೋಗದಲ್ಲಿದ್ದು ಇನ್ನು ಕೆಲವೇ ವಾರಗಳಲ್ಲಿ ಬಳಕೆಗೆ ಲಭ್ಯವಾಗುವ ವಿಶ್ವಾಸ ವ್ಯಕ್ತಪಡಿಸಿದರು. ಕೋವಿಡ್ ಲಸಿಕೆ ವಿತರಣೆಯ ಕುರಿತಂತೆ ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿದ್ದು ತಂತ್ರಜ್ಞಾನದ ನೆರವು ಪಡೆದು ಸುಗಮ ಲಸಿಕೆ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದರು. ಲಸಿಕೆ ಕಾರ್ಯಕ್ರಮ ಕೇವಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯವಲ್ಲ, ಇದರಲ್ಲಿ ಜನರ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯವಾಗುತ್ತದೆ ಎಂದು ತಿಳಿಸಿದರು. ಯಾರಿಗೆ ಲಸಿಕೆಯ ಅಗತ್ಯವಿದೆಯೋ ಆ ಎಲ್ಲರಿಗೂ ಲಸಿಕೆ ಹಾಕಲಾಗುವುದು ಎಂದು ತಿಳಿಸಿದರು. ಕೋವಿಡ್ ಲಸಿಕೆ ನೀಡಿಕೆಗೆ ಆಡಳಿತಕ್ಕೆ ಬಹು ಹಂತದ ಸಮನ್ವಯ ವ್ಯವಸ್ಥೆ ರೂಪಿಸಲಾಗುತ್ತದೆ ಎಂದ ಅವರು 1 ಕೋಟಿ ಆರೋಗ್ಯ ಕಾರ್ಯಕರ್ತರು, 2 ಕೋಟಿ ಮುಂಚೂಣಿಯ ಕಾರ್ಯಕರ್ತರು ಮತ್ತು 27 ಕೋಟಿ ಆದ್ಯತೆಯ ವಯೋಮಾನದ ನಾಗರಿಕರಿಗೆ ಆದ್ಯತೆಯ ಲಸಿಕಾ ವ್ಯಾಪ್ತಿಗೆ ಬರಲಿದ್ದಾರೆ ಎಂದು ತಿಳಿಸಿದರು. ಭಾರತ ತ್ವರಿತವಾಗಿ ಬೆಳೆಯುತ್ತಿರುವ ಮೊಬೈಲ್ ಆಪ್ ಮಾರುಕಟ್ಟೆಯಾಗಿದ್ದು ದೇಶದ ಡಿಜಿಟಲ್ ಸಾಮರ್ಥ್ಯ ಅಪಾರವಾಗಿದೆ. ಮೊಬೈಲ್ ತಂತ್ರಜ್ಞಾನದಿಂದ ದೇಶ ಸಮಾಜದ ಬಡವರು ಮತ್ತು ದುರ್ಬಲ ವರ್ಗದವರಿಗೆ ನೆರವಾಗಲು ಸಹಕಾರಿಯಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಭಾರತ ಮೊಬೈಲ್ ಕಾಂಗ್ರೆಸ್ನ 4ನೇ ಆವೃತ್ತಿಯನ್ನು ಉದ್ದೇಶಿಸಿ ಅವರು ಮುಂಬರುವ ತಂತ್ರಜ್ಞಾನ ಕ್ರಾಂತಿಯೊಂದಿಗೆ ಜನಜೀವನ ಹೇಗೆ ಸುಧಾರಣೆ ಮಾಡಬಹುದು ಎಂಬ ಬಗ್ಗೆ ಚಿಂತಿಸುವುದು ಮತ್ತು ಅದಕ್ಕೆ ಅನುಗುಣವಾಗಿ ಯೋಜನೆ ರೂಪಿಸುವುದು ಅಗತ್ಯ ಎಂದು ಹೇಳಿದರು. ಉತ್ತಮ ಆರೋಗ್ಯ ಆರೈಕೆ, ಉತ್ತಮ ಶಿಕ್ಷಣ, ನಮ್ಮ ರೈತರಿಗೆ ಉತ್ತಮ ಮಾಹಿತಿ ಮತ್ತು ಅವಕಾಶಗಳು, ಸಣ್ಣ ವ್ಯಾಪಾರಸ್ಥರಿಗೆ ಮಾರುಕಟ್ಟೆ ಪ್ರವೇಶ ಇತ್ಯಾದಿ ಗುರಿಗಳನ್ನು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಾಧಿಸಬಹುದಾಗಿದೆ ಎಂದರು. ಸಂಪರ್ಕ ತ್ವರಿತವಾಗಿ ವೃದ್ಧಿಸುತ್ತಿದ್ದು ಕಳೆದ 1 ದಶಕದಲ್ಲಿ ಆಗಿರುವ ಸಂಪರ್ಕ ಕ್ರಾಂತಿ ಭಾರತ ಹಾಗೂ ವಿಶ್ವವನ್ನು ಉನ್ನತ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದೆ. ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಈ ಸಂಪರ್ಕದ ಶಕ್ತಿ ಮಹತ್ವದ ಪಾತ್ರ ವಹಿಸಿತು ಎಂದರು. ಕೋಟ್ಯಾಂತರ ಮಂದಿ ಡಿಜಿಟಲ್ ವಹಿವಾಟು ನಡೆಸುತ್ತಿದ್ದು ಇದು ಪಾರದರ್ಶಕತೆಗೂ ನೆರವಾಗಿದೆ. ಇದರ ನೆರವಿನಿಂದಲೇ ವಿಶ್ವದ ಅತಿದೊಡ್ಡ ಕೋವಿಡ್ ಲಸಿಕಾ ಕಾರ್ಯಕ್ರಮವೂ ನಡೆಯಲಿದೆ ಎಂದರು. ಮೊಬೈಲ್ ಉತ್ಪಾದನೆಯಲ್ಲೂ ಭಾರತ ಅದ್ಭುತ ಸಾಧನೆ ಮಾಡಿದ್ದು ಹೂಡಿಕೆದಾರರಿಗೆ ಅಚ್ಚುಮೆಚ್ಚಿನ ತಾಣವಾಗಿದೆ ಎಂದು ಹೇಳಿದರು. ಮುಂದಿನ 3 ವರ್ಷಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಯೂ ಹೈಸ್ಪೀಡ್ ಇಂಟರ್ನೆಟ್ ಸೌಲಭ್ಯ ಪಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದರು. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 26,567 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 97,03,770ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ನಿನ್ನೆ 39,045 ಮಂದಿ ಬಿಡುಗಡೆಯಾಗಿದ್ದು ಒಟ್ಟು 91,78,946 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ 94.59ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 385 ಮಂದಿ ಮೃತಪಟ್ಟಿದ್ದು ಇದುವರೆಗೆ ಒಟ್ಟು 1,40,40,58 ಮಂದಿ ಸಾವನ್ನಪ್ಪಿದ್ದಾರೆ. ಮರಣ ದರ 1.45ಕ್ಕೆ ತಗ್ಗಿದೆ. 3,83,866 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸಕ್ರಿಯ ಪ್ರಕರಣಗಳ ಸಂಖ್ಯೆ 3.96ಕ್ಕೆ ಇಳಿಕೆಯಾಗಿದೆ. ಕ್ರಿಕೆಟ್. ಸಿಡ್ನಿಯಲ್ಲಿ ನಡೆಯುತ್ತಿರುವ ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಆತಿಥೇಯ ಆಸ್ಟ್ರೇಲಿಯಾ ತಂಡ ಭಾರತಕ್ಕೆ 187 ರನ್ಗಳ ಗೆಲುವಿನ ಗುರಿ ಒಡ್ಡಿದೆ. 80 ರನ್ ಮಾಡಿದ ಎಂಎಸ್ ವೇಡ್ ಮತ್ತು 54 ರನ್ ಗಳಿಸಿದ ಮ್ಯಾಕ್ಸ್ವೆಲ್ ಅವರ ಅರ್ಧ ಶತಕಗಳ ನೆರವಿನಿಂದ ಆಸ್ಟ್ರೇಲಿಯಾ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 186 ರನ್ ಮಾಡಿತು. ಭಾರತದ ಪರ ವಾಷಿಂಗ್ಟನ್ ಸುಂದರ್ 2 ವಿಕೆಟ್ ಪಡೆದರೆ ನಟರಾಜನ್ ಮತ್ತು ಶಾರ್ದುಲ್ ಠಾಕೂರ್ ತಲಾ 1 ವಿಕೆಟ್ ಪಡೆದರು. 187 ರನ್ಗಳ ಗೆಲುವಿನ ಗುರಿಯನ್ನು ಬೆನ್ನಹತ್ತಿರುವ ಭಾರತ ತಂಡ ಇತ್ತೀಚಿನ ವರದಿ ಬಂದಾಗ 16 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 125 ರನ್ ಮಾಡಿತ್ತು. 3 ಪಂದ್ಯಗಳ ಟಿ20 ಸರಣಿಯ ಮೊದಲ 2 ಪಂದ್ಯಗಳಲ್ಲಿ ಜಯ ಸಾಧಿಸಿರುವ ಭಾರತ ಈಗಾಗಲೇ 2-0ಯಿಂದ ಸರಣಿಯನ್ನು ಕೈವಶ ಮಾಡಿಕೊಂಡಿದೆ. ಈ ಪಂದ್ಯ ಔಪಚಾರಿಕವಾಗಿದ್ದರೂ ಪ್ರವಾಸಿ ತಂಡ ಕ್ಲೀನ್ ಸ್ವೀಪ್ ಮಾಡುವ ಉತ್ಸಾಹದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಕಾಯ್ದೆ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿರುವ ಬಂದ್ಗೆ ರಾಜ್ಯದೆಲ್ಲೆಡೆ ನೀರಸ ಪ್ರತಿಕ್ರಿಯೆ. ಎಂದಿನಂತೆ ಸಾಗಿದ ಜನಜೀವನ. ರೈತರಿಗೆ ಅನಾನುಕೂಲವಾಗುವ ಯಾವುದೇ ಮಸೂದೆಗಳನ್ನು ಮಂಡಿಸುವ ಉದ್ದೇಶ ಸರ್ಕಾರದ ಮುಂದಿಲ್ಲ. ಕೈಗಾರಿಕೆ ಬಳಕೆಗೆ 2% ಭೂಮಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ.
ಕೃಷಿಕರಲ್ಲಿ ಮೂಡಿರುವ ಅನುಮಾನಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಬದ್ಧ, ಮಾರುಕಟ್ಟೆ ವ್ಯವಸ್ಥೆ, ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಕೆ, ಸಚಿವ ಪ್ರಕಾಶ್ ಜಾವಡೇಕರ್. ಹಾಗೂ ಟಿ20 ಕ್ರಿಕೆಟ್ ಸರಣಿ, ಭಾರತಕ್ಕೆ ಗೆಲ್ಲಲು 187 ರನ್ಗಳ ಗುರಿ ನೀಡಿದ ಆತಿಥೇಯ ಆಸ್ಟ್ರೇಲಿಯಾ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.